ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮ ಅಣ್ಣನ ಮುಂದೆನೆ ನಿಮ್ಮ ಅತ್ತಿಗೆಗೆ ಕಾಲಡ್ಡ ಹಾಕಿ ಅವಳನ್ನ ಬೀಳಿಸ್ಬೇಕು. ಅದನ್ನ ನೋಡಿ ನಾನು ಸಿಕ್ಕಾಪಟ್ಟೆ ಮಜಾ ತಗೋಬೇಕು. ಪಾರ್ವತಿ, ಅಬ್ಬಾ, ಇವಳನ್ನ ಮನೆ ಕೆಲಸದೋಳು ಅಂತ ಫಿಕ್ಸ್ ಆಗ್ಬಿಟ್ಟ ಅನ್ಸುತ್ತೆ. ದೇವ್ರೆ, ಒಳ್ಳೆ ಪಾರ್ಟ್ನರ್ ಕೊಟ್ಟೆಪ್ಪ ನನ್ಗೆ ಮನೇಲಿ. ಹೇಳಿ ಚಿಕ್ಕೇಜ್ಮಾನ್ರೆ, ಏನಾದರೂ ಬೇಕಿತ್ತಾ? ಚಿಕ್ಕೇಜ್ಮಾನ್ರೆ ಮೈದ್ನ ಅಂತ ಕರಿತಿದ್ದವಳು ಚಿಕ್ಕೇಜ್ಮಾನ್ರೆ ಅನ್ನೋ ಲೆವೆಲ್ಲಿಗೆ ಬಂದ್ಲು. ಸತ್ಯ. ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ತಗೊಂಬಾ. ಸರಿ. ನಿಂತ್ಕೋ. ಕುಡ್ದಿದ್ದ ಗ್ಲಾಸ್ನ ಯಾರು ತಗೊಂಡೋಗ್ತಾರೆ? ನಿಮ್ಮ ಅಣ್ಣನ ಮುಂದೆನೆ ನಿಮ್ಮ ಅತ್ತಿಗೆಗೆ ಕಾಲಡ್ಡ ಹಾಕಿ ಅವಳನ್ನ ಬೀಳಿಸ್ಬೇಕು. ಏನಾಯ್ತು? ನನ್ನ ಮಗ ಸೊಸೆನ ಒಟ್ಟಿಗೆ ನೋಡೋದೇ ಚಂದ.
ಓ, ಈ ಕೆಲಸದ ಹಿಂದೆ ಇರೋದು ನೀವಾಮ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡದೆ ಇರೋ ಅಮಾಯಕಂತರ ನಿಂತಿದ್ಯಾ, ಇಡಿಯಟ್. ರಾಣಾಗೆ ಈಗ ಮಜಾ ಬಂತು. ನಮ್ ಪ್ಲಾನು ವರ್ಕೌಟ್ ಆಯ್ತು ಅನ್ಸುತ್ತೆ. ಇನ್ನೂ ಆಗ್ಬೇಕು, ನೋಡ್ತಾ ಇರು. ಈಗ ಆದಿ ಹೋಗಿ ಅಖಿಲನ್ ಹತ್ರ ಜಗಳ ಮಾಡ್ತಾರೆ ನೋಡ್. ನಿಂತ್ಕೊಳ್ಳಿ. ಏನಾಯ್ತು? ಯಾಕೆ ಕೆಳಗೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ಅಥವಾ ಗೊತ್ತಿಲ್ಲದವ್ರ ಥರ ನಾಟಕ ಆಡ್ತಾ ಇದ್ದೀರಾ? ಗೊತ್ತಿದ್ದಿದ್ರೆ ನಾನು ಯಾಕೆ ನಿನ್ನನ್ನು ಪ್ರಶ್ನೆ ಮಾಡ್ತಿದ್ದೆ? ಈಗ ಯಾವಾಗಿಂದ ಸುಳ್ಳು ಹೇಳೋದು? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಪುಣ್ಯಕೋಟಿ ಕತೆ ಹೇಳ್ಕೊಡಿದ್ ನೀವೇ ಅಲ್ವಾಮ? ಇವಾಗ ನೀವೇ ಸುಳ್ಳಿನ ದಾರಿಯಲ್ಲಿ ನಡೀತಾ ಇದ್ದಾರಲ್ಲ, ಸರಿನಾ? ನೀವ್ ಅನ್ಕೊಂಡಿರೋದನ್ನ ಸಾಧಿಸಕ್ಕೆ ನಿಮ್ಮ ಒಬ್ಬರಿಂದ ಆಗಲ್ಲ ಅಂತ ಇವಾಗ ಪ್ರೀತಿನ ಬೆಳೆಸ್ಕೊತಾ ಇದ್ದೀರಾ. ಇವತ್ತು ನನಗೆ ಸತ್ಯ ಗೊತ್ತಾಯ್ತು, ಪ್ರೀತು ಯಾಕೆ ಹಾಗಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಕಾರಣ ನೀವೇ ತಾನೇ. ಹುಚ್ಚುಚ್ಚಾಗಿ ಮಾತಾಡ್ತಿರೋದು ಅವನಲ್ಲ, ನೀನು. ಪ್ರೀತು ಹಿಂದೆ ನಾನ್ ನಿಂತು ಅವನು ನಿನ್ ಮೇಲೆ ತಿರುಗಿ ಬೀಳೋ ಥರ ಮಾಡ್ತಿದ್ದೀನಿ ಅಂತ ನಿನ್ನ ಹತ್ರ ಯಾರು ಹೇಳಿದ್ದು? ಕರೆದು ನಿಲ್ಸು ನನ್ನ ಮುಂದೆ. ಯಾಕಮ್ಮ ಹೇಳಬೇಕು? ನಾನೇ ನನ್ನ ಕಣ್ಣಾರ ನೋಡಿದ್ನಲ್ಲ.
ಪ್ರೀತು ಪಾರ್ವತಿನ ಕಾಲ್ ಕೊಟ್ಟು ಬೀಳಿಸಿದಾಗ ನಗ್ತಾ ನೀವು ಹೋಗಿದ್ದು. ಇವನು ಪಾರ್ವತಿ ಜೊತೆ ಅನ್ಯೋನ್ಯವಾಗಿರೋದನ್ನ ನೋಡಿ ನಾನು ಖುಷಿ ಪಟ್ಟೆ. ಅದನ್ನೇ ಇವನು ತಪ್ಪಾಗಿ ತಿಳ್ಕೊಂಡಿದ್ದಾನ. ನೀವು ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ತಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಅಂತ ಅನ್ಕೊಳ್ತಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಹೆಣ್ಣು ಅಂತನಾದ್ರೂ ಕನ್ಸಿಡರ್ ಮಾಡಿ ಪ್ಲೀಸ್. ಅವಳಿಗೆ ಪ್ರೀತಿಯಿಂದ ಟಾರ್ಚರ್ ಮಾಡಿಸೋದನ್ನ ಯಾವ ದೇವರು ಮೆಚ್ಚಲ್ಲ ಅಮ್ಮ. ಅಷ್ಟೇ ಯಾಕೆ, ನಿಮ್ ಮನಸ್ಸಾಕ್ಷಿ ಬೇಕಾದ್ರೂ ಕೇಳ್ಕೊಳ್ಳಿ, ಅದು ಒಪ್ಪಲ್ಲ. ದಯವಿಟ್ಟು ನನ್ನ ಪಾರ್ವತಿ ಲೈಫಲ್ಲಿ ವಿಲನ್ ಆಗ್ಬೇಡಿ. ಆದಿತ್ಯನ ಮಾತುಗಳಿಂದ ಬೇಜಾರಾಗ್ಬೇಡ. ಪಾರ್ವತಿನ ಮತ್ತೆ ಗೋಳು ಹೊಯ್ಕೊಳ್ಳೋ ಅಷ್ಟು ಪ್ರೀತು ಫ್ರಸ್ಟ್ರೇಷನ್ ಹೆಚ್ಚಾಗಿದೆಯಾ? ಅದಕ್ಕೆ ಅನ್ನೋದನ್ನ ಮರೆತು ಈ ರೀತಿ ನಡ್ಕೋತಿದ್ದಾನೆ. ಇಷ್ಟಕ್ಕೂ ಪಾರ್ವತಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅವನು? ಮನಸ್ಸಿನ ಮೇಲೆ ಕಂಟ್ರೋಲ್ ಕಳ್ಕೊಂಡು ಈ ರೀತಿ ನಡ್ಕೋತಿದ್ದಾನ. ಏನ್ ಮಾಡೋದು ಅಖಿಲ? ನಿಮ್ಗೆ ಯಾಕೆ ಬುದ್ಧಿ ಹೇಳೋದು? ಪ್ರೀತು ಎಲ್ಲಿದ್ದಾನೆ? ಯಾಕೆ ತಲೆ ತಗ್ಸಿದೀಯ? ತಲೆ ಎತ್ತಿ ನನ್ನ ನೋಡು. ನಿನ್ನ ಬೇಡ. ನಿಜವಾಗ್ಲೂ ನೀನು ನಾನ್ ಹೆತ್ತ ಮಗನ? ಯಾಕೆ ಹೀಗ್ ಮಾಡ್ದೆ? ನಾನ್ ನಿನಗೆ ಕೊಟ್ಟ ಸಂಸ್ಕಾರ, ಪ್ರೀತಿ, ಒಳ್ಳೆ ಬುದ್ಧಿ ಇದೆಲ್ಲ ಎಲ್ಲಿಗೆ ಹೋಯ್ತು? ಅತ್ಗೆ ಆದವಳ ಜೊತೆ ಆ ರೀತಿ ನಾನು ನಡ್ಕೊಳ್ಳೋದು ನಾಚಿಕೆ ಆಗಲ್ಲ ನಿನಗೆ? ಯಾಕೆ ಪ್ರೀತು, ಯಾಕೆ ಹೀಗ್ ಮಾಡ್ದೆ ಹೇಳು, ಹೇಳ. ಅಖಿಲ, ನಾನು ಮಾತಾಡ್ತೀನಿ ಇರು. ನೀನು ಸ್ವಲ್ಪ ಸಮಾಧಾನವಾಗಿರು. ಏ ಪ್ರೀತು, ಏನಾಗಿದೆಯಾ ನನಗೆ? ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ? ಆ ಪೋಸ್ಟು ಆದಿತ್ಯಂದಾಗಿತ್ತು, ಅದು ನಿನಗೆ ಕೊಟ್ವಿ, ಮರಿಬೇಡ. ಅವನು ತನ್ನ ಪಾಡಿಗೆ ಆಫೀಸ್ಗೆ ಹೋಗಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದ. ನೀನು ನಾಳೆಯಿಂದ ಆಫೀಸ್ಗೆ ಹೋಗು, ಯಾವುದೋ ಒಂದು ಚೇಂಬರಲ್ಲಿ ಕೂತ್ಕೋ, ಏನೋ ಒಂದು ಕೆಲಸ ಮಾಡು. ಅದು ನಮ್ಮದೇ ಆಫೀಸ್, ಯಾರು ಏನು ಹೇಳಲ್ಲ.
ಒಂದು ಪದ ಕೂಡ ಆ ಕಡೆ ಈ ಕಡೆ ಆಗಬಾರ್ದು. ನಾನು ನೀವು ಸಾಕಿರೋ ನಾಯಿ ಥರ ಅಲ್ಲ. ನಾನು ನೀವು ಸಾಕಿರೋ ನಾಯಲ್ಲ. ಮೊದಲಿಂದನೂ ನನ್ನ ಜೀವನ ಅಸ್ತಿತ್ವನೇ ಇಲ್ದಿರೋ ಗಾಳಿ ಪಡೆ ತರ ಹಾರಾಡ್ತಾ ಇದೆ. ಬ್ರೋನ ನಿಮ್ಗೆ ಇಂಪಾರ್ಟೆಂಟ್, ಅವನಿಲ್ಲ ಅಂದಾಗ ಮಾತ್ರ ನನ್ನ ನೆನಪು ಬರುತ್ತಲ್ವಾ? ಆಗ ನಿಮ್ಗೆ ನನ್ನ ಮೆಚುರಿಟೀಸು ನನ್ನ ಕ್ವಾಲಿಟೀಸು ಎದ್ದು ಕಾಣಿಸ್ತು. ಈಗ ಪಾರ್ವತಿ ನಿಮಗೆ ಬೇಕಾಗಿದೆ. ಅದಕ್ಕೆ ನನ್ನ ಸ್ಥಾನ ಕಿತ್ತು ಅವನು ಕೊಟ್ರಿ ಅಲ್ವಾ? ಈ ಮನೆಯಲ್ಲಿ ನೀವೇ ಸರ್ವಾಧಿಕಾರಿ ಅಲ್ವಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಆದಿತ್ಯನ ಹತ್ರ ಮಾತಾಡಕ್ಕೂ ಮೊದಲು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ವಿ ತಾನೇ? ಹಾ, ಬಂದಿದ್ರಿ. ಎಲ್ಲ ಡಿಸೈಡ್ ಮಾಡ್ಕೊಂಡು ಬ್ರೋನ CEO ಮಾಡ್ತಿದ್ದೀನಿ ಅಂತ ಹೇಳಕ್ ಬಂದಿದ್ರಿ. ನನ್ನ ಒಪಿನಿಯನ್ ಕೇಳಕ್ ಬಂದಿದ್ರಾ? ಹಾ, ಇಲ್ವಲ್ಲ. ನನ್ಗೆಲ್ಲ ಗೊತ್ತಿದೆ. ಎಲ್ಲ ಮಾಡೋದು ಮಾಡ್ಬಿಟ್ಟು ಈಗ ಟೇಪರ್ಸೆ ಬರ್ಬೇಡಿ. ಇಷ್ಟೆಲ್ಲ ಮಾಡಿ ಸಾಲದು ಅಂತ ಏನೋ ಒಂದ್ ಕೆಲಸ ಮಾಡ್ಕೊಂಡು ಹೋಗೋ ಅಂತ ಹೇಳ್ತಿದಾರಲ್ಲ, ನಿಮ್ ಮನ್ಸಾದ್ರೂ ಹೇಗೆ ಬರುತ್ತೆ? ಆಫೀಸಲ್ಲಿ ಎಲ್ಲರೂ ನನ್ನ ಒನ್ ಡೇ CEO ತರ ಟ್ರೀಟ್ ಮಾಡಬೇಕು, ಅವಮಾನ ಮಾಡಿಸ್ಕೋಬೇಕು ನಾನು. ಅದೇ ತಾನೇ ನಿಮ್ಮ ಆಸೆ? ಯಾವುದೇ ಕಾರಣಕ್ಕೂ ನಾನು ಆಫೀಸ್ಗೆ ಹೋಗಲ್ಲ. ಆಮೇಲೆ ಯಾರು ನನ್ನ ಕೋಪನ ತಡೆಯಕ್ಕೆ ಬರಬೇಡಿ. ಏನು ಹೊಡಿತೀರಾ? ಹೊಡಿ. ಈಗಷ್ಟೇ ಹೊಡೆದ್ರು ಸಾಯಿಸಿದ್ರು. ನಾನು ಇರೋದೇ ಹೀಗೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಗ್ದಂಗಾಯ್ತು. ಅಖಿಲ ವಿರುದ್ಧನೇ ಅವನ್ನ ತಿರುಗಿ ಬೀಳಿಸಿದೀವಿ ಅಂದಮೇಲೆ ಅವನ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸ್ಬೋದು. ಎನಿವೇಸ್, ಬೆಳಗ್ಗೆಯಿಂದ ಸುಸ್ತಾಗಿದ್ದೀವಿ. ವಿಲ್ ಟೇಕ್ ಅ ಬ್ರೇಕ್. ಶ್ಯೂರ್. ನೀನು ಟೀ ಕುಡಿ, ನಾನು ದೊಡ್ಡ ಮಗನಿಗೆ ಜಾತಕದಲ್ಲಿ 2ನೇ ಮದುವೆ ಯೋಗ ಅಂತ ಇದೆ. 2ನೇ ಮಗನಿಗೆ ದೊಡ್ಡವರನ್ನ ಗೌರವಿಸೋ ಗುಣನೇ ಇಲ್ಲ. ಏನಾದ್ರೂ ಜವಾಬ್ದಾರಿ ಕೊಟ್ರೆ ಅದನ್ನ ನಿಭಾಯಿಸುವಂತ ಅರ್ಹತೆನೂ ಇಲ್ಲ. ಏನು ಹಣೆ ಬರಹ ಇದು ರಘು. ಪ್ರೀತಿಯಿಂದ ಎಲ್ರಿಗೂ ಎಷ್ಟು ಕಷ್ಟ ಆಗ್ತಿದೆ. ಇದಕ್ಕೇನು ಪರಿಹಾರನೇ ಇಲ್ವಾ? ಅಲ್ಲ, ಎಷ್ಟು ಬೈದ್ರು ಹೊಡೆದ್ರು ಪ್ರೀತಿ ಬದಲಾಗಲ್ಲ ಅನ್ಸುತ್ತೆ. ಇದು ಒಂಥರ ಪರೀಕ್ಷೆ. ಧೈರ್ಯವಾಗಿ ಫೇಸ್ ಮಾಡೋಣ. ಆದಿತ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ
ಒಂದು ಅಂತ್ಯ ಅಂತ ಇರುತ್ತೆ. ಅದೇ ಥರ ಪ್ರೀತಿ ವಿಚಾರಕ್ಕೂ ಅವರಿಬ್ರಿಗೂ ಅವ್ರದ್ದೇ ಆದ ಸ್ಪೇಸ್ ಕೊಡೋಣ. ಆದಿಗಿಂತ ಪ್ರೀತು ನಡವಳಿಕೆ ನನ್ನಲ್ಲಿ ಭಯ ಹುಟ್ಟಿಸ್ತಾ ಇದೆ ರಘು. ಅವನಿಗೆ ಸ್ಪೇಸ್ ಕೊಟ್ಟಷ್ಟು ಬಿಗಡಾಯಿಸ್ತಾ ಹೋಗ್ತಾನೆ ಅನ್ಸುತ್ತೆ. ಬೇಡ, ಅವನ ಮೇಲೆ ಸದಾ ಒಂದು ಕಣ್ಣಿಟ್ಟಿರೋದೇ ಬೆಟರ್. ಬೇಡ ಆಗಿಲ್ಲ, ಬೀಳಕ್ಕೂ ಮುಂಚೆ ಕೈ ಹಿಡ್ಕೊಂಡ್ರೆ ನಡೆಯೋದು ಕಲಿಯಲ್ಲ. ಈಗ ಪ್ರೀತಿಗಿರೋ ಫ್ರಸ್ಟ್ರೇಷನ್ಗೆ ಅವನು ಏನಾದರೂ ಸಾಧನೆ ಮಾಡ್ಬೋದು, ಆದಿತ್ಯನಿಗಿಂತಲೂ ಬೆಳಿಬೋದು. ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಎಷ್ಟೋ ಸಲ ಮನುಷ್ಯನಿಗೆ ದೊಡ್ಡ ಸೋಲೆ ದೊಡ್ಡ ಗೆಲುವಿಗೆ ಕಾರಣ ಆಗುತ್ತೆ. ಪ್ರೀತಿ ವಿಚಾರದಲ್ಲಿ ಯಾಕೆ ಹಾಗಾಗಬಾರ್ದು? ನಿನ್ನ ಮೇಲೆ ಆದಿತ್ಯನ ಮೇಲೆ ಇರೋ ಕೋಪಕ್ಕೆ ಅವನು ಏನಾದರೂ ಸಾಧನೆ ಮಾಡಿ ತೋರಿಸ್ಬೋದಲ್ವಾ? ಪ್ರೀತು ಯಾವಾಗ ಬೇಕಾದರೂ ಸರಿ ಹೋಗ್ಬೋದು. ಅವನ್ನ ಹಗದಿಂದ ಕಟ್ ಹಾಕಿ ಕೂಡ ಹಾಕಕ್ಕಾಗಲ್ಲ. ಆದರೆ ಈಗ ನಾವು ಆದಿತ್ಯ ಪಾರ್ವತಿ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿದೆ. ನೀವು ಹೇಳ್ತಿರೋದು ನಿಜ ರಘು. ನಾನು ಆದಿತ್ಯ ಪಾರ್ವತಿಯ ಸಂಬಂಧ ಗಟ್ಟಿಯಾಗೋದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ತೀನಿ. ಬರು